ನಮಸ್ಕಾರ ಮಿತ್ರರೇ, ನಾವು ಇದನ್ನು ಇನ್ನೊಂದು ಜ್ಯೋತಿರ್ಲಿಂಗದ ದರ್ಶನಕ್ಕಾಗಿ ಬಂದಿದ್ದೀವಿ. ಈ ಜ್ಯೋತಿರ್ಲಿಂಗವು ಇರುವುದು ಸಹ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಬಳಿಯ ತ್ರ್ಯಂಬಕದಲ್ಲಿ. ಇಲ್ಲಿ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಸ್ಥಿತವಾಗಿದೆ. 12 ಜ್ಯೋತಿರ್ಲಿಂಗಗಳ ಪೈಕಿ ಈ ಜ್ಯೋತಿರ್ಲಿಂಗವು ಸಹ ವಿಶೇಷವಾಗಿರ್ತಕ್ಕಂತಹ ಜ್ಯೋತಿರ್ಲಿಂಗ. ಇಲ್ಲಿನ ವಿಶೇಷತೆ ಏನಂದರೆ, ಈ ಲಿಂಗ ಪಾಣಿಪೀಠದಿಂದ ಕೆಳಗಡೆ ಇರ್ತಕ್ಕಂಥದ್ದು. ಎಲ್ಲ ಶಿವಲಿಂಗಗಳು, ಜ್ಯೋತಿರ್ಲಿಂಗಗಳು ಪಾಣಿಪೀಠದ ಮೇಲೆ ಲಿಂಗಾಕೃತಿ ಇದ್ದರೆ, ಈ ಜ್ಯೋತಿರ್ಲಿಂಗದಲ್ಲಿ ಪಾಣಿಪೀಠಕ್ಕಿಂತ ಕೆಳಭಾಗದಲ್ಲಿ ಲಿಂಗ ಇದೆ. ಹಾಗಾಗಿ ಇದನ್ನು ನೋಡುವುದು ಕಷ್ಟ ಸಾಧ್ಯ. ಈಗ ನಾವು ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಮಿತ್ರರೇ, ತಾವೀಗ ನೋಡ್ತಿರುವುದು ನಾಸಿಕ್ ಬಳಿಯ ತ್ರ್ಯಂಬಕದಲ್ಲಿರ್ತಕ್ಕಂತಹ ತ್ರ್ಯಂಬಕೇಶ್ವರ ದೇವಾಲಯ. ಈ ದೇವಾಲಯವನ್ನು ರಾಷ್ಟ್ರಕೂಟರು ನಿರ್ಮಾಣ ಮಾಡಿರೋದು ಅಂತಕ್ಕಂಥದ್ದು ಒಂದು ಇತಿಹಾಸದಿಂದ ತಿಳಿದು ಬರುತ್ತೆ. ಆದರೆ ಕಾಲಾನಂತರ ಪೇಶ್ವೆ ರಘುನಾಥರಾಯರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೈಗೊಂಡರು ಅಂತಕ್ಕಂಥದ್ದು ಇಲ್ಲಿನ ಇತಿಹಾಸದಿಂದ ತಿಳಿದುಬರುತ್ತೆ. ಇದು ಸಹ ರಾಷ್ಟ್ರಕೂಟರ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ದೇವಸ್ಥಾನ. ಅತ್ಯಂತ ಸುಂದರವಾಗಿ ಬರೀ ಗೋಪುರ ಆಕೃತಿಗಳಲ್ಲಿಯೇ ಕೆತ್ತಲ್ಪಟ್ಟಂತಹ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಬಹಳಷ್ಟು ಸುಂದರವಾಗಿರ್ತಕ್ಕಂತಹ ದೇವಸ್ಥಾನ. ಇದರ ಮೇಲೆ ಏನು ತಾವು ಗೋಪುರ ಮೇಲಿರ್ತಕ್ಕಂಥ ಕಳಶವನ್ನು ನೋಡ್ತಿರೋ, ಅದರ ಮೇಲೆ ತ್ರಿಶೂಲ ಇದೆ. ಆ ತ್ರಿಶೂಲ ಮೇಲೆ ನಂದಿಯ ಒಂದು ಚಿತ್ರವನ್ನು ತಾವು ಕಾಣ್ಬೋದು. ಡಮರುಗ, ತ್ರಿಶೂಲ ಮತ್ತು ನಂದಿ ಧ್ವಜವನ್ನು ತಾವಿಲ್ಲಿ ಕಾಣ್ಬೋದು. ಪುರಾತನವಾದ ದೇವಸ್ಥಾನ. ಪೇಶ್ವೆ ರಘುನಾಥರಾಯರು ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡ್ತಾರೆ. ಇದು ಮೊದಲು ನಿರ್ಮಾಣ ಮಾಡಿರುವುದು ರಾಷ್ಟ್ರಕೂಟರು ಅಂತಕ್ಕಂಥದ್ದು ಇಲ್ಲಿನ ಇತಿಹಾಸದಿಂದ ತಿಳಿದು ಬರುತ್ತೆ. ಇದು ಸಹ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ಅಲ್ಲದೆ ಇದು ಸಹ್ಯಾದ್ರಿಯ ಸಾಲು, ಸಹ್ಯಾದ್ರಿಯ ಬೆಟ್ಟಗಳ ಸಾಲಿನ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಸ್ಥಿತವಾಗಿರ್ತಕ್ಕಂತಹ ಜ್ಯೋತಿರ್ಲಿಂಗ. ಈ ಸಹ್ಯಾದ್ರಿಯ ತಪ್ಪಲಿನಲ್ಲಿಯೇ ಮಹಾನದಿಗಳಲ್ಲಿ ಒಂದು ಅನಿಸಿಕೊಂಡಿರತಕ್ಕಂತಹ ಗೋದಾವರಿ ನದಿಯ ಉಗಮ ಸ್ಥಾನ ಇದೇ ತ್ರ್ಯಂಬಕೇಶ್ವರದ ಸಹ್ಯಾದ್ರಿಯ ಬೆಟ್ಟದಲ್ಲಿ ಇದರ ಉಗಮ ಸ್ಥಾನ ಇದೆ. ಈ ದೇವಸ್ಥಾನದಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ, ಅಂದರೆ ಈ ದೇವಸ್ಥಾನ ಇರುವುದು ಸಹ್ಯಾದ್ರಿಯ ತಪ್ಪಲಿನಲ್ಲಿ, ಅಂದರೆ ಸಹ್ಯಾದ್ರಿ ಬೆಟ್ಟಗಳ ಕೆಳಭಾಗದಲ್ಲಿ ಈ ದೇವಸ್ಥಾನ ನಿರ್ಮಾಣ ಇದೆ. ಆ ಸಹ್ಯಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿ ಗೋದಾವರಿ ನದಿಯ ಉಗಮ ಸ್ಥಾನ ಇದೆ. ಇಲ್ಲಿಂದನೇ ಗೋದಾವರಿ ನದಿಗೆ ಉಗಮವಾಗಿ ಮುಂದೆ ಆಂಧ್ರ ಪ್ರದೇಶಕ್ಕೆ ಹರಿದು ಹೋಗಿ, ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂತಹ ನದಿ ಅದು. ಅತ್ಯಂತ ಉದ್ದವಾಗಿ ಮತ್ತು ವಿಸ್ತಾರವಾಗಿ ಆ ನದಿ ಹರಿದಿರುವುದು ಆಂಧ್ರ ಪ್ರದೇಶದಲ್ಲಿ. ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿಗೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಅಲ್ಲಿನ ಕೃಷಿ ಚಟುವಟಿಕೆಗೆ ಗೋದಾವರಿ ನದಿ ಮೂಲವನ್ನು ಒದಗಿಸಿರುವುದರಿಂದ ಮತ್ತು ಅತಿ ಹೆಚ್ಚಿನ ಕೃಷಿ ಚಟುವಟಿಕೆಗಳನ್ನು ಹೊಂದಿರೋದ್ರಿಂದ ಗೋದಾವರಿ ನದಿಗೆ ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ವಿಶೇಷ ಮತ್ತು ದೈವಿಕ ಸ್ಥಾನವನ್ನು ಸಹ ಅಲ್ಲಿ ನೀಡಲಾಗಿದೆ. ಇದೇ ಮಿತ್ರರೇ, ನಾವು ಭೇಟಿ ನೀಡಿರ್ತಕ್ಕಂತಹ ಜ್ಯೋತಿರ್ಲಿಂಗ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ. ಧನ್ಯವಾದಗಳು. ದೇವಸ್ಥಾನದ ಒಳಗಡೆ ಈ ರೀತಿಯ ಒಂದು ದೃಶ್ಯವನ್ನು ತಾವು ನೋಡ್ಬೋದು. ವಿಡಿಯೋ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಆದಾಗ್ಯೂ ಒಳಭಾಗದ ಒಂದು ಸ್ವಲ್ಪ ಚಿತ್ರೀಕರಣವನ್ನು ನಾವು ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ.